ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್. ಇದು ಗಯಾ ಕ್ಷೇತ್ರ, ಗಯಾದಲ್ಲಿದ್ದೀವಿ. ದೇವಸ್ಥಾನದ ಒಳಗಡೆ ನನಗೆ ಎಷ್ಟು ಬಿಡ್ತಾರೋ ಅಷ್ಟು ಮಾತ್ರ ತೆಗೆದು ತೋರಿಸ್ತೀನಿ, ಯಾಕೆಂದರೆ ಮೊಬೈಲ್ ಅಲೋ ಇಲ್ಲ ಒಳಗಡೆ. ಇದು ದೇವಸ್ಥಾನದ ಪ್ರಾಂಗಣ. ಈ ಥರ ಮಂಟಪಗಳೆಲ್ಲ ಇದೆ. ಅಕಸ್ಮಾತ್ ಬಂದವರು ಉಳ್ಕೊಳ್ಳೋಕೆ ಬಿಡ್ತಾರೇನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಮಂಟಪ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಬಂದವರು ಉಳ್ಕೊಳ್ಳೋಕ್ಕೆ ಮಾಡಿರ್ತಾರೆ. ಅಲ್ಲಿ ದೇವಸ್ಥಾನದ ಒಳಗಡೆ ಬಿಡಲ್ಲ ಮಾಡೋಕ್ಕೆ, ಅದಕ್ಕೆ ಹೊರಗಡೆ ಅಂದರೆ ದೇವಸ್ಥಾನದ ಪ್ರಾಂಗಣ ಇದು. ನೋಡಿ, ದೇವಸ್ಥಾನದಲ್ಲಿ ಬಂದವರು ಉಳ್ಕೊಳ್ಳೋಕ್ಕೇ ಸುತ್ತ ಮಾಡಿದ್ದಾರೆ, ದೊಡ್ಡದಾಗಿದೆ. ಇದು ಭಗವಾನ್ ಶ್ರೀ ಕಲ್ಕಿ ಅಂತ, ಕಲ್ಕಿ ಭಗವಾನ್. ಇದು ದೊಡ್ಡದು ಬೇವಿನ ಮರ. ಇಲ್ಲಿ ಈ ಗಯಾ ಕಾಶಿ ಎಲ್ಲ ಇದಲ್ವಾ, ಅರಣ್ಯ ಪ್ರದೇಶ ಮೊದಲು. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಎಷ್ಟಿದ್ದಾವೆ ಅಂತ. ಅರಳಿ ಮರ, ಒಂದಷ್ಟು ಅರಳಿ ಮರ ನೋಡಿದ್ವಿ. ಇದು ಗಯಾ ದೇವಸ್ಥಾನದ ಗೋಪುರ. ಅದೆಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಿಸಿಲಿದೆ ತುಂಬ. ಹಾಗಾಗಿ ಗಯಾ ದೇವಸ್ಥಾನದ ಗೋಪುರ ಇದು ದೇವಸ್ಥಾನದ ಪ್ರಾಂಗಣ. ಇದಿಷ್ಟು ಬಿಟ್ಟಿದ್ದಾರೆ, ತೋರಿಸಿದ್ದೀನಿ. ಬಾದಾಮಿ ಮರ ಇದೆ, ಬೇವಿನ ಮರಗಳು ಒಂದು 3-4 ಇದೆ. ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ ಅಂತ ಏನು ಇರೋಕ್ಕೂ. ಇಲ್ಲಿ ಹುಟ್ಟು ಬೆಳೆದಿರೋರು ನಿಜವಾಗ್ಲೂ ಪುಣ್ಯವಂತರು ಅನಿಸುತ್ತೆ. ಎಷ್ಟು ಪುಣ್ಯ ಮಾಡಿದ್ರೇನೋ ಇಲ್ಲಿ ಬರಬೇಕು ಅಂದರೆ ಸಹಿತ ಪುಣ್ಯ ಮಾಡಿದ್ರೇ ಆ ದೇವರು ನಮ್ಮ ಹಣೆ ಬರದಲ್ಲಿ ಬರೆದಿದ್ರೇ ಬರೋದು. ದೇವ್ರ ಕೃಪೆನೂ ಬೇಕು. ತುಂಬ ಚೆನ್ನಾಗಿ ಮಾಡಿಸ್ತಾರೆ ಎಲ್ಲನೂ. ಆದರೆ ಹಾಗೆ ದುಡ್ಡು ಕೇಳ್ತಾರೆ, ಅನ್ನದಾನ ಅಂತಾರೆ. ನಾವೇನು ಮಾತಾಡೋಕ್ಕಾಗಲ್ಲ. ಅನ್ನದಾನಕ್ಕೆ ಅಂದರೆ ಕೊಡಲೇಬೇಕಲ್ವ. ಅಲ್ಲಿ ಆಫೀಸಲ್ಲೂ ತಗೋತಾರೆ, ಇಲ್ಲಿ ಹೊರಗಡೆನೂ ತಗೋತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಮಾಡೋಕ್ಕೆ ಬಂದಿದ್ದೀವಿ ಅಂದಾಗ, ಶ್ರಾದ್ದ ಮಾಡೋಕ್ಕೆ ಬಂದಿದ್ದೀವಿ ಅಂದಾಗ ಕೊಡಲೇಬೇಕು. ಅಲ್ಲಿ ಯಾವುದೋ ಒಂದು ಸಣ್ಣ ದೇವಸ್ಥಾನ ಇದೆ, ಆ ಕಡೆ ಒಂದು ದೇವಸ್ಥಾನ ಇದೆ. ಇದು ನದಿ, ಫಲ್ಗುಣಿ ನದಿ. ಎಷ್ಟು ದೊಡ್ಡದಾಗಿ ಹರಿತಾ ಇದೆ ಅಂದರೆ ಅಷ್ಟು ದೊಡ್ಡದಾಗಿ ಹರಿತಾ ಇದೆ. ನಮ್ಮ 3ನೇ ಮಾವ ಬಂದಿದ್ದಾಗ ಒಂಚೂರು ನೀರು ಇರಲಿಲ್ವಂತೆ, ನೋಡೋಕ್ಕೆ ಸಹಿತ. ಇವಾಗ ತುಂಬ ದೊಡ್ಡದಾಗಿ ಹರಿತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.